ಅಧ್ಯಕ್ಷ. ಅಧಿಕಾರವನ್ನ ತೆಗೆದುಕೊಂಡು ಇಂದಿಗೆ 50 ದಿನಗಳಾಗಿದೆ. ನಾನು 50 ದಿನಗಳಲ್ಲಿ ಸುಮಾರು 6 ಜಿಲ್ಲೆಗಳನ್ನ ನೇರವಾಗಿ ಭೇಟಿ ಮಾಡಿ ಬಂದಿದ್ದೇನೆ. ನಮ್ಮ ಫಲಾನುಭವಿಗಳನ್ನ ಸಂಪರ್ಕಿಸಿ ಬಂದಿದ್ದೇನೆ. ಮತ್ತೆ ನಾನು ಅಧಿಕಾರ ತೆಗೆದುಕೊಂಡ ತಕ್ಷಣವೇ 224 ಶಾಸಕರಿಗೂ ಕೂಡ ನಮ್ಮ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಬೇಗನೆ ಶೀಘ್ರವಾಗಿ ಕಳಿಸಿಕೊಡಿ ಅಂತ ಹೇಳಿ ಪತ್ರವನ್ನು ಕೂಡ ಬರೆದಿದ್ದೇನೆ. ಈ ಒಂದು ಬೋವಿ ಅಭಿವೃದ್ಧಿ ನಿಗಮದಿಂದ ನಮ್ಮ ಬೋವಿ ಒಡ್ಡರ ಕಡು ಬಡತನದಿಂದ ಕೂಡಿರ್ತಕ್ಕಂಥ ಸಮಾಜಕ್ಕೆ ನಮ್ಮ ಕರ್ನಾಟಕ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಮಹದೇವಪ್ಪ ಸಾಹೇಬರಲ್ಲಿ, ನಮ್ಮ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಲ್ಲಿ ನಾನು ಅನೇಕ ಸಂದರ್ಭಗಳಲ್ಲಿ ಮನೆ ಮಾಡಿಕೊಂಡಾಗ ನಮ್ಮ ನಿಗಮಕ್ಕೆ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಸಮಾಜಕ್ಕೆ ಮಾಡಬೇಕಾಗಿರ್ತಕ್ಕಂಥ ಸೇವೆಗಳನ್ನ ಮಾಡಲಿಕ್ಕೆ ಸಂಪೂರ್ಣವಾಗಿ ನನಗೆ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಬಡವರು, ಕಲ್ಲು ಕುಟಿಗರು, ಒಡ್ಡರು ಮಾಡ್ತಕ್ಕಂಥ ಈ ಒಂದು ಕಡು ಬಡತನದಿಂದ ಕೂಡಿರ್ತಕ್ಕಂಥ ಈ ಸಮಾಜಕ್ಕೆ ನಾವು ಸರ್ಕಾರದ ವತಿಯಿಂದ ಕೊಟ್ಟಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ತಲುಪಿಸೋದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಅನೇಕ ಸೌಲಭ್ಯಗಳು ಇಲ್ಲಿ ಲಭ್ಯವಿವೆ. ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಭೂವಡೆತನ ಅಂತಕ್ಕಂಥದ್ದು, ಭೂರಹಿತ ಹೆಣ್ಣು ಮಕ್ಕಳಿಗೆ ಭೂವಡೆತನ ಅಂತಕ್ಕಂಥ ಒಂದು ಯೋಜನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಶಾಶ್ವತವಾಗಿ ಭೂಮಿಯನ್ನ ಒಡೆಯಲಾಗ್ತಕ್ಕಂಥ ಅವಕಾಶ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಮಹಿಳೆಯರ ಸಬಲೀಕರಣಕ್ಕೋಸ್ಕರವಾಗಿ 5 ಲಕ್ಷ ರೂಪಾಯಿಗಳ ಹಣವನ್ನ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಮತ್ತೆ ಸ್ವಾವಲಂಬಿಗಳಾಗ್ಲಿಕ್ಕೆ ಯುವಕರಿಗೆ ಒಂದು ವಾಹನವನ್ನು ಕೊಡ್ತಕ್ಕಂಥ ಸೌಲಭ್ಯ ಇರ್ತಕ್ಕಂಥದ್ದು. ಈ ಯುವಕರು ಏನು ಸರ್ಕಾರದ ಒಂದು ಉದ್ಯೋಗಗಳನ್ನು ಅರಸಿ ಕಾಯ್ತಾ ಕೊಡ್ತಿರ್ತಾರೆ, ಅಂಥವರಿಗೆ ಸ್ವಾವಲಂಬಿಗಳಾಗಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಿಕ್ಕೋಸ್ಕರವಾಗಿ ಸ್ವಾವಲಂಬಿ ಸಾರಥಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೂಡ 4 ಲಕ್ಷ ರೂಪಾಯಿಗಳ ಒಂದು ಸಹಾಯಧನವನ್ನು ಕೊಡ್ತಕ್ಕಂಥದ್ದು. ಅದೇ ತರನಾಗಿ ನಮ್ಮ ಈ ಮೈಕ್ರೋ ಕ್ರೆಡಿಟ್ ಅಂತಕ್ಕಂಥ ಸ್ಕೀಮಲ್ಲಿ ಈ ಮಹಿಳೆಯರು ಅವರ ಸ್ವಯಂ ಉದ್ಯೋಗ ಕೈಗೊಳ್ಳಲಿಕ್ಕೆ, ಅದು ಪ್ರಾವಿಜನ್ ಸ್ಟೋರ್ ಆಗ್ತಕ್ಕಂಥದ್ದು ಅಥವಾ ಒಂದು ಊದುಬತ್ತಿ ಮಾಡ್ತಕ್ಕಂಥದ್ದು ಅಥವಾ ಈ ಟೈಲರಿಂಗ್ ಮಾಡ್ತಕ್ಕಂಥದ್ದು, ಇಂಥ ಒಂದು ಸಣ್ಣ ಸಣ್ಣ ಉದ್ಯೋಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೊಡ್ತಕ್ಕಂಥ ಈ ಕಾರ್ಯಕ್ರಮ. ಮತ್ತೆ 1 ಲಕ್ಷ ರೂಪಾಯಿನ ನೇರವಾಗಿ ಅವರ ಖಾತೆಗೆ ಜಮಾ ಮಾಡ್ತೀವಿ. ಆ ಒಂದು MLAಗಳು ಆಯ್ಕೆ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ ನಮ್ಮ ಜಿಲ್ಲಾ ವ್ಯವಸ್ಥಾಪಕರಲ್ಲಿ ಹೋಗಿ ಖುದ್ದಾಗಿ ಪರಿಶೀಲನೆ ಮಾಡಿ ಅವರು ವರದಿ ಕಳಿಸಿದ ತಕ್ಷಣವೇ ಮಾಡ್ತಕ್ಕಂಥದ್ದು. ಇನ್ನು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ತಮಗೆ ಗೊತ್ತಿದ್ದ ಹಾಗೆ ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥ. ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 4,75,000 ರೂಪಾಯಿ ಬೆಂಗಳೂರು ನಗರ ಮತ್ತು ಗ್ರಾಮೀಣ, ತುಮಕೂರು, ರಾಮನಗರ ಹೀಗೆ 5 ಜಿಲ್ಲೆಗಳಿಗೆ 4,75,000 ರೂಪಾಯಿ. ಇನ್ನು ಹೊರತುಪಡಿಸಿರ್ತಕ್ಕಂಥ ಜಿಲ್ಲೆಗಳಿಗೆ 3,75,000 ರೂಪಾಯಿ. 75,000 ರೂಪಾಯಿಗಳನ್ನು ನೇರವಾಗಿ ನಮ್ಮ ಎನರ್ಜೈಸ್ ಮಾಡ್ಲಿಕ್ಕೋಸ್ಕರ, ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸ್ಕೊಡೋದಕ್ಕೋಸ್ಕರವಾಗಿ ಅವರಿಗೆ ಅಕೌಂಟ್ಗೆ ನಾವು ಕೊಡ್ತೀವಿ. ಇನ್ನು ಮಿಕ್ಕಿರ್ತಕ್ಕಂಥದ್ದು ಬೋರ್ವೆಲ್ ಡ್ರಿಲ್ ಮಾಡಲಿಕ್ಕೆ ಮೋಟ್ರು, ಪಂಪು ಇತ್ಯಾದಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಲಿಕ್ಕೆ ಕೊಡ್ತಕ್ಕಂಥದ್ದು. ನಾನೀಗಾಗಲೇ ಬೋರ್ವೆಲ್ ಡ್ರಿಲ್ಲರ್ಸ್ನು ಕರೆದೀನಿ, ಒಂದು ಮೀಟಿಂಗ್ ಮಾಡಿದ್ದೀನಿ. ಪಂಪು ಮೋಟರ್ ಸಪ್ಲೈಸ್ನು ಕರೆದೀನಿ, ಒಂದು ಮೀಟಿಂಗ್ ಮಾಡಿದ್ದೀನಿ. ಪ್ರತಿ ಒಂದು ಇಲಾಖೆಯಲ್ಲೂ ಕೂಡ ನೇರವಾಗಿ ಸಂಪರ್ಕ ಮಾಡ್ತಾ ಇದ್ದೀನಿ. ಅದೇ ತರನಾಗಿ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗಲೂ ಕೂಡ ಅಧಿಕಾರಿಗಳ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನು ಕರೆದು, ನಮ್ಮ ಸಮಾಜದ ಮುಖಂಡರನ್ನು ಕರೆದು, ಜಿಲ್ಲಾ ಅಧಿಕಾರಿಗಳು ಮತ್ತೆ ಮುಖ್ಯ ನಿರ್ವಹಣಾ ಅಧಿಕಾರಿ ಜೊತೆಯಲ್ಲೇ ಒಂದು ಸಭೆಯನ್ನು ಮಾಡೋದ್ರ ಮೂಲಕ ಅಲ್ಲಿ ಇರ್ತಕ್ಕಂಥ ನೇರವಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಚರ್ಚೆ ಮಾಡಿ ಸಾಧ್ಯವಾದಷ್ಟು ಆ ಸಂದರ್ಭದಲ್ಲೇ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದಲ್ಲದೆ ಕೆಲವು ಸಮಸ್ಯೆಗಳನ್ನ ನೇರವಾಗಿ ನಮ್ಮ ಕೇಂದ್ರ ಕಚೇರಿಗೆ ತಂದು ಅದನ್ನ ಬಗೆಹರಿಸಿದಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ನಮ್ಮ ಇಲಾಖೆಯಿಂದ ಬೋವಿ ಅಭಿವೃದ್ಧಿ ನಿಗಮದಿಂದ ಸರ್ಕಾರ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನ ಸಂಪೂರ್ಣವಾಗಿ ತಲುಪಿಸ್ತಕ್ಕಂಥ ಏಕೈಕ ಉದ್ದೇಶದಿಂದ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮತ್ತೆ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸೋದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ಅಧಿಕಾರಿಗಳನ್ನ ಮತ್ತೆ ನಮ್ಮ ಸಮಾಜದ ಮುಖಂಡರನ್ನು ಕೂಡ ನಾನು ಕೇಳ್ಕೊಂಡಿದ್ದೀನಿ. ಯಾವುದೇ ಒಂದು ನಿಗಮದ ಯೋಜನೆಗಳು ಪೂರ್ಣವಾಗಿ ತಲುಪಬೇಕಾದ್ರೆ, ಅದು ಸಂಪೂರ್ಣವಾಗಿ ಸಹಕಾರಗೊಳ್ಳಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ. ಅಧಿಕಾರಿಗಳಿಗೆ ಸಹಕರಿಸಬೇಕು, ಮತ್ತೆ ನಮ್ಮ ಸಮಾಜದ ಮುಖಂಡರು ಕೂಡ ಸಹಕರಿಸಬೇಕು ಅಂತೇಳಿ ಅವರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತಿದ್ದೇನೆ. ಇದೆಲ್ಲಕ್ಕೂ ಹೆಚ್ಚಾಗಿ ಒಡ್ಡರ ಮತ್ತೆ ಬೋವಿ ಜನಾಂಗದಲ್ಲಿ ಬಹಳಷ್ಟು ಅನಕ್ಷರತೆ ಕಾಣ್ತಾ ಇದ್ದೀವಿ, ಅವಿದ್ಯಾವಂತತೆ ಕಾಣ್ತಾ ಇದ್ದೀವಿ. ಇದಕ್ಕೆ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡಿ ಅಂತ ಹೇಳಿ ಹೋದ ಕಡೆಗೆಲ್ಲ ನಾನು ಅದನ್ನ ಒತ್ತು ಮಾಡಿ ಹೇಳ್ತಾ ಇರ್ತೀನಿ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಈಗಿರ್ತಕ್ಕಂಥ ಸೌಲಭ್ಯಗಳಿದೆಯಲ್ಲ, ಒಂದು ವಸತಿ ಸೌಲಭ್ಯ ಇರ್ಬೋದು, ಶಾಲೆಯ ಸೌಲಭ್ಯ ಇರ್ಬೋದು,
ಆಹಾರ ಸೌಲಭ್ಯ ಇರ್ಬೋದು, ಎಲ್ಲ ಸೌಲಭ್ಯಗಳು ಕೂಡ ಇರ್ತಕ್ಕಂಥದ್ರಿಂದ ದಯಮಾಡಿ ತಮ್ಮ ಮಕ್ಕಳನ್ನ ಶಿಕ್ಷಣದಿಂದ ದೂರವಿಡಬೇಡಿ, ಶಿಕ್ಷಣ ವಂಚಿತರನ್ನಾಗಿ ಮಾಡಬೇಡಿ, ಸೌಲಭ್ಯಗಳನ್ನು ಬಳಸ್ಕೊಳ್ಳಿ ಅಂತೇಳಿ ನಾನು ತಮ್ಮ ಮಾಧ್ಯಮದ ಮುಖೇನೂ ಕೂಡ ನಾನು ನಮ್ಮ ಸಹೃದಯ ಒಡ್ಡರ ಕೋವಿ ಜನಾಂಗದಲ್ಲಿ ನಾನು ವಿನಂತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ರಾಜ್ಯಾದ್ಯಂತ ನಾನು ಟೂರ್ ಮಾಡ್ತಾ ಇದ್ದೀನಿ. ಮತ್ತೆ ತಮ್ಮ ಮುಖೇನ ತಮಗೊಂದು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು 10 ಮತ್ತು 11ನೇ ತಾರೀಕು ಒಂದು ಕಾರ್ಯಾಗಾರದ ಶಿಬಿರವನ್ನು ಕೂಡ ಮಾಡಲಿಕ್ಕೆ ನಾನು ಮಾಡಿದ್ದೀನಿ. ಇದೇ ಬೆಂಗಳೂರು ವಿಶ್ವವಿದ್ಯಾಲಯದ ಲಾ ಕಾಲೇಜಿನಲ್ಲಿ ನಮ್ಮ ಯುವಕರಿಗೆ 20 ವರ್ಷದಿಂದ 50 ವರ್ಷದಲ್ಲಿರ್ತಕ್ಕಂಥ ಯುವಕರಿಗೆ, ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀನಿ. ಅವರಿಗೆ ಒಂದು ಹಕ್ಕುಗಳೇನು, ಇನ್ನ ಜವಾಬ್ದಾರಿಗಳೇನು, ಇನ್ನು ಯಾವ ರೀತಿ ಸರ್ಕಾರ ಸೌಲಭ್ಯಗಳನ್ನ ಪಡಿಬೇಕಾಗಿದೆ, ಸಮಸ್ಯೆಗಳು ಬಂದಾಗ ಎದುರಿಸ್ತಕ್ಕಂಥದ್ದು ಹೇಗೆ, ಇವೆಲ್ಲವುಗಳ ಬಗ್ಗೆ ಕೂಡ 2 ದಿನ ಕಾರ್ಯಾಗಾರವನ್ನ ವಿಶೇಷ ಪರಿಣಿತರ ಜೊತೆಯನ್ನು ಕರೆಸಿಬಿಟ್ಟು, ಅದು ವಕೀಲರಾಗಿರ್ಬೋದು, ನಿವೃತ್ತ ಜಡ್ಜ್ಗಳಾಗಿರ್ಬೋದು, ಅಥವಾ ವಿಷಯಗಳ ತಿಳ್ಕೊಂಡಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಇವರನ್ನ ಕರೆಸಿಬಿಟ್ಟು ಒಂದು ಕಾರ್ಯಾಗಾರವನ್ನು ಕೂಡ ಏರ್ಪಡಿಸಬೇಕು ಅಂತಕ್ಕಂಥದ್ದು ಆಗಲೇ ತೀರ್ಮಾನ ಮಾಡಿದ್ವಿ. ಜನವರಿ ತಿಂಗಳ 10 ಮತ್ತು 11ನೇ ತಾರೀಕು ಬೆಂಗಳೂರಲ್ಲಿ ಮಾಡ್ತೀನಿ. ಇದೇ ರೀತಿಯಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ಒಂದು ಈ ಕಾರ್ಯಾಗಾರವನ್ನು ಮಾಡಬೇಕಂತ ಕೂಡ ನಾನು ಆ ತೀರ್ಮಾನ ತೆಗೆದುಕೊಂಡಿದ್ದೆ. ಮಧ್ಯವರ್ತಿಗಳನ್ನ ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಧ್ಯವರ್ತಿಗಳನ್ನ ಹೇಗೆ ಅಂತಂದ್ರೆ, ನನ್ನ ಕಚೇರಿಗೆ ಈಗಲೂ ಕೂಡ ಬಂಡ್ಲು ತರ್ತಾರೆ, ಬೆನಿಫಿಷಿಯರ್ಸ್ ಪಟ್ಟಿ ತೆಗೆದುಕೊಂಡು, ನೀವ್ ಯಾರು ಅಂತ ಕೇಳ್ತೀನಿ. ಅವರು, ನಾನು ಈ ತರ ನೀನು ಮುಖಂಡ ಆಗಿರಬಹುದು, ಆದರೆ ಬೆನಿಫಿಷಿಯರ್ಸೇ ನೇರವಾಗಿ ಸಂಪರ್ಕ ಮಾಡ್ಲಿಕ್ಕೆ ನನ್ನ ಫೋನ್ ನಂಬರ್ ಇಡೀ ರಾಜ್ಯಾದ್ಯಂತ ಕೊಟ್ಟಿದ್ದೇನೆ. ನಮ್ಮ MD ಅವರ ಫೋನ್ ನಂಬರ್ ಕೂಡ ಇದೆ. ಯಾವುದೇ ನಮ್ಮ ಕಚೇರಿ ಸಿಬ್ಬಂದಿ ಕೂಡ ಹೇಳಿದ್ದೇನೆ. ಅಲ್ಲಿರ್ತಕ್ಕಂಥ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲೇ ಮೊಬೈಲ್ ನಂಬರ್ಗಳು ಕೂಡ ಇರ್ತವೆ. ಆ ಮೊಬೈಲ್ ನಂಬರ್ಗಳನ್ನು ಕೂಡ ನೇರವಾಗಿ ಆ ಫಲಾನುಭವಿಗಳನ್ನು ಸಂಪರ್ಕ ಮಾಡಿ ಹೇಳಿ, ನೀವು ಯಾರಿಗಾದ್ರೂ ಬಂದಿದ್ದೀರಾ, ದುಡ್ಡು ಕೊಟ್ಟಿರಾ ತಿಳ್ಕೊಳ್ಳಿ ಅಂತ ಕೂಡ ನಾನು ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಫಲಾನುಭವಿಗಳನ್ನು ಆಯ್ಕೆ ಮಾಡಿ. ವರ್ಷ ನಮಗೆ ಒಟ್ಟು 93.75 ಕೋಟಿ ಈ ವರ್ಷ ಕೊಟ್ಟಿದೆ. ಕಳೆದ ವರ್ಷದ್ದು ಸೇರಿಬಿಟ್ಟು ನಮಗೆ 164.86 ಕೋಟಿ ರೂಪಾಯಿ ಈ ವರ್ಷದಲ್ಲಿ ನಾವು ಕ್ರಿಯಾ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಬಳಕೆ ಆಗಿರ್ತಕ್ಕಂಥದ್ದು ಈಗ ನಮಗೆ 68.81 ಕೋಟಿ ಬಳಕೆ ಆಗಿದೆ. ನೋ ಮನಿ ನೋ ವಾಟರ್ ಅಂತಕ್ಕಂಥ ಸ್ಕೀಮ್. ನೀರು ಬರಲಿಲ್ಲ ಅಂತಂದ್ರೆ ಅವ್ರಿಗೆ ಹಣವನ್ನು ಕೊಡೋದಿಲ್ಲ. ಈಗ ಬೆಂಗಳೂರಿಗೆ ಯಾಕೆ ವಿಶೇಷವಾಗಿ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಿಗೆ 4,75,000 ಕೊಟ್ಟಿದ್ದೀವಿ ಅಂತಂದ್ರೆ, ಡ್ರಿಲ್ಲಿಂಗ್ ಜಾಸ್ತಿ ಹೋಗ್ತಾ ಇದೆ. 1,000 ಅಡಿವರೆಗೂ ಕೂಡ ಹೋಗ್ತಾ ಇದೆ. ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ, ಒಂದು 500 ಅಡಿ 600 ಅಡಿ ಎಲ್ಲ ಹೋಗ್ತದೆ. ಅದಕ್ಕೆ ಆ ಜಿಲ್ಲೆಗಳಲ್ಲಿ 3.25 ಲಕ್ಷ, ಈ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ 4.25 ಲಕ್ಷ ಇದೆ. ಆಯ್ಕೆ ಮಾಡ್ತಕ್ಕಂಥದ್ದು ಶಾಸಕರೇ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಅವರಿಗೆ 80% ಆಯ್ಕೆ ಮಾಡ್ತಕ್ಕಂಥ ಹಕ್ಕು ಅವರಿಗೆ, 5% ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಮಂತ್ರಿಗಳಿಗೆ, 5% ವಿವೇಚನಾ ಕೋಟ ಅಂತ ಅಧ್ಯಕ್ಷರಿರ್ತಾರೆ. ಎಲ್ಲ ನಿಗಮಗಳಲ್ಲೂ ಹಾಗೆ ಇರ್ತಾರೆ. ಪ್ರಾಮಾಣಿಕವಾಗಿಯೇ MLA ಅವರು ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ. ಮತ್ತೆ ಎಲ್ಲೆಲ್ಲಿ ಕೆಲವು ಕಡೆ ನಮ್ಮ ಸಮಾಜದ ಜನಸಂಖ್ಯೆ ಜಾಸ್ತಿ ಇರ್ತದೋ ಅಲ್ಲಿಗೆ ನಮ್ಮ ಮತ್ತು ಮಂತ್ರಿಗಳ ವಿವೇಚನಾ ಕೋಟವನ್ನು ಅಲ್ಲಿಗೆ ಬಳಸ್ತೀವಿ. ಈಗ ಅದ್ರ ಬಗ್ಗೆನೇ ನಾವು ಇಡೀ ಡಿಸ್ಟಿಕ್ ಮ್ಯಾನೇಜರ್ಗಳನ್ನ ಈ ರಾಜ್ಯದ ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಯಾರು ಕೂಡ ಮಾಡಿ ಬೋರ್ವೆಲ್ ಅನ್ನ ಮತ್ತೆ ಮೋಟ್ರು ಪಂಪು ಸಪ್ಲೈ ಮಾಡ್ತಕ್ಕಂಥವ್ರನ್ನ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡಿದಾಗ ಅವರು ಕೆಲವು ಸಮಸ್ಯೆಗಳನ್ನು ಹೇಳಿದ್ರು. ನಮಗೆ ಪೇಮೆಂಟ್ ಆಗೋದಿಲ್ಲ ಸರ್, ಅದಕ್ಕಾಗಿ ಲೇಟ್ ಮಾಡ್ತೀವಿ ಅಂತಂದ್ರು. ನಾನು ಅವರಿಗೆ ಆಶ್ವಾಸನೆ ಕೊಟ್ಟೆ, ನಮಗೆ ಆಯ್ಕೆ ಮಾಡಿದ ಮೇಲೆ ಅವರಿಗೆ ನೀವು ಬರೆದು ಮೋಟ್ರು ಪಂಪು ಕೊಟ್ಟು ಸಪ್ಲೈ ಕೊಟ್ಟು ಅವರ ನೀರು ಎತ್ತಿ ಕೊಟ್ಟ 30 ದಿವಸದೊಳಗಡೆ ನಿಮಗೆ ಪೇಮೆಂಟ್ ಮಾಡಿಸಿ, ಇದು ನನ್ನ ಜವಾಬ್ದಾರಿ ಅಂತ ಹೇಳಿದ್ದೆ. ಹಾಗಾಗಿ ಬಹುತೇಕ ಎಲ್ಲರೂ ಕೂಡ ಈಗ ಬಹಳಷ್ಟು ಚುರುಕುಗೊಂಡಿದ್ದಾರೆ. ಕೆಲವು ಬೋರ್ವೆಲ್ ಡ್ರಿಲ್ಲರ್ಸ್ ನ ಆಯ್ಕೆ ಮಾಡಿ ಇಂತಿಂತ ಜಿಲ್ಲೆಗಳಿಗೆ ಇಂತಿಂತರು ಅಂತ ಕೊಟ್ಟಿರ್ತೀವಿ. ಆ ಜಿಲ್ಲೆಗಳ ಪ್ರಕಾರವಾಗಿ ಅವ್ರು ಮಾಡಿಬಿಟ್ಟು ಸಪ್ಲೈ ಮಾಡಿದ್ರೆ ಇಮಿಡಿಯೇಟ್ಲಿ ಬಿಲ್ ಸಬ್ಮಿಟ್ ಮಾಡಿದ್ರೆ 30 ದಿವಸದೊಳಗೆ ಅವ್ರಿಗೆ ಸಪ್ಲೈ. ಹೆಚ್ಚು ಕಡಿಮೆ 90,000 ಅರ್ಜಿಗಳು. ನಮಗೆ ಆಯ್ಕೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಅವಕಾಶ ಕೇವಲ 10,000 ಫಲಾನುಭವಿ. ನಮಗೆ ಯಾವ ಅನುದಾನದ ಕೊರತೆಯೂ ಕೂಡ ಇಲ್ಲ. ನಮಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಮಗೆ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನೆಲ್ಲ ಕೊಟ್ಟಿದ್ದಾರೆ. ಬೋರ್ವೆಲ್ ಡ್ರಿಲ್ ಮಾಡಿ ಆ ಮೋಟ್ರು ಪಂಪ್ ಕೊಟ್ಟು 6 ತಿಂಗಳ ಗ್ಯಾರಂಟಿ ಇರ್ತದೆ. 6 ತಿಂಗಳ ಒಳಗಡೆ ಏನಾದರೂ ಮೋಟ್ರು ಸುಟ್ಟು ಹೋದ್ರೆ ಅವ್ರು ಯಾರು ಮೋಟ್ರು ಪಂಪ್ ಸಪ್ಲೈ ಮಾಡಿರ್ತಾರೋ ಅವರೇ ಮತ್ತೆ ರೀಪ್ಲೇಸ್ ಮಾಡಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಫಲಾನುಭವಿ ಹತ್ರ ನೇರವಾಗಿ ಹೋಗಿ ಮೋಟ್ರು ಪಂಪ್ ಎತ್ತಿ ಅದನ್ನ ಟೆಸ್ಟಿಗೆ ಕಳಿಸ್ತೀನಿ. ಅವ್ರದ್ದು ಏನನ್ನ ಡಿಫೆಕ್ಟಿವ್ ಇದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟಿಗೆ ಸೇರಿಸ್ಬಿಟ್ಟು ತೆಗಿತೀನಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ, ನಮ್ಮ ರೈತರಿಗೆ ತೊಂದರೆ ಮಾಡಬೇಡಿ ಅಂತ ನಿಮ್ಮ ಅದನ್ನ ನಾನು ಮೋಟ್ರು ಪಂಪ್ ಟೆಸ್ಟಿಗೆ ಕಳಿಸಿದಾಗ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡ್ತೀನಿ. ಅವರಿಗೆ ಮತ್ತೆ ನಮ್ಮ ಸ್ಕೀಮ್ ಇಂದ ಅವ್ರು ಹೊರಗೆ ಇಡ್ತೀವಿ. ಅದು ಎಲ್ಲ ವಿಚಾರ ಗೊತ್ತಿರ್ತಕ್ಕಂಥದ್ದೇ. ವ್ಯವಸ್ಥಾಪಕ ನಿರ್ದೇಶಕರು ಮತ್ತೆ ಜನರಲ್ ಮ್ಯಾನೇಜರ್ಗಳು ಕೂಡ ಹಗರಣ ಮಾಡಿರ್ತಕ್ಕಂಥದ್ದು, ಅವರು ಒಳಗಡೆ ಜೈಲಲ್ಲಿ ಹೋಗಿರ್ತಕ್ಕಂಥದ್ದು, ಲೋಕಾಯುಕ್ತ ಕೇಸ್ ಇದೆ, COD ಕೇಸ್ ಇದೆ. ಅದು
ಅದಕ್ಕೆ ತನಿಖೆ ಮಾಡಲಿಕ್ಕೆ ಕೆಲವು ಕೇಸ್ಗಳಿಗೆಲ್ಲ ಸಪ್ರೇಟಾಗಿ ಒಂದು ಪ್ಯಾನಲ್ ಆಫ್ ಅಡ್ವೊಕೇಟ್ಸ್ ಅಂತಂದು ಕೂಡ ಈಗ ಮಾಡ್ತಾ ಇದ್ದೀನಿ. ಅವರಿಗೆ ಕೇಸುಗಳು ಕೊಡ್ತೀನಿ ಮಾಡ್ತಾರೆ. ಅದು ಸ್ವಲ್ಪ ಆಗ ಸಂದರ್ಭದಲ್ಲಿ ಯಾರ ಎಚ್ಚರಿಕೆ ವಹಿಸ್ಲಿಲ್ವೋ, ಜಾಗೃತಿ ವಹಿಸ್ಲಿಲ್ವೋ, ಆ ಕಾರಣದಿಂದ ಸ್ವಲ್ಪ ಅಧಿಕಾರಿಗಳೇ ಅಲ್ಲಿ ತೊಂದರೆ ಮಾಡಿರ್ತಕ್ಕಂಥದ್ದು ಕೂಡ ಅದು ಈಗ ವಾಸ್ತವ ಸತ್ಯ ಮುಚ್ಚಲಿ. ಈಗ ಆಗಲ್ಲ. ಈಗೇನಾಗಿದೆ, ಎಲ್ಲವೂ ಕೂಡ ನೇರವಾಗಿ ಟ್ರೆಜರಿ ಮುಖಾಂತರವೇ ಪೇಮೆಂಟ್ ಆಗ್ತದೆ. ಮೊದಲು ಚೆಕ್ಗಳನ್ನ ಡಿಡಿಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಆಗ ಆ ಹಗರಣ ಆಗಲಿಕ್ಕೆ ಸಾಧ್ಯತೆ ಇತ್ತು. ಈಗ ಸಾಧ್ಯನೇ ಇಲ್ಲ. ಅಲ್ಲಿ ಅವರೇ ಅಕೌಂಟ್ ಓಪನ್ ಮಾಡ್ಕೊಳ್ತಾ ಇದ್ರು, ಅವರೇ ಕಂಟ್ರೋಲನ್ನೇ ಅವ್ರ ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟು ಅವರಿಗೆ OTP ಬರಂಗ್ ಮಾಡ್ಕೊಳ್ತಾ ಇದ್ರು. OTP ಬಂದು ಅಕೌಂಟಿಗೆ ಹಣ ಬಿದ್ದ ತಕ್ಷಣ ಅವರೇ ಹೋಗಿ ಬ್ಯಾಂಕಲ್ಲಿ ಡ್ರಾ ಮಾಡ್ತಾ ಇದ್ರು. ಹಾಗಾಗಿ ಫಲಾನುಭವಿಗಳಿಗೆ ಒಂದು 20% 15% ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ತಗೊಂಡೋಗ್ರು. ಪಾಪ ಫಲಾನುಭವಿಗಳು ನಾನು ಹೇಳಿದಾಗೆ ಎಲ್ಲ ಬಹಳ ಮುಗ್ಧರು, ಅಮಾಯಕರು, ಅನಕ್ಷರಸ್ಥರಾಗಿದ್ದರಿಂದ ಏನೋ ಸರ್ಕಾರದಿಂದ ಇದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ತಗೊಳ್ತಾ ಇದ್ರು. ಈಗ ನಾನು ಪ್ರತಿ ಸಂದರ್ಭದಲ್ಲೂ ತಮ್ಮ ಮುಖೇನ, ಮಾಧ್ಯಮಗಳ ಮುಖೇನ ಹೇಳಿದೀನಿ, ಯಾವುದಕ್ಕೂ ಕೂಡ ನೀವು ಮಧ್ಯವರ್ತಿಗಳಿಗೆ ಓಲೈಸಬೇಡಿ, ಮಧ್ಯವರ್ತಿಗಳ ಹತ್ರ ಹೋಗಬೇಡಿ, ನೇರವಾಗಿ ಸಂಪರ್ಕಿಸಿ ಅಂತ. ದಿವಸಕ್ಕೆ ನನಗೆ 100 ಫೋನ್ ಬರ್ತವೆ. ನೇರವಾಗಿ ನನ್ನ ಫೋನನ್ನು ರಿಸೀವ್ ಮಾಡ್ತೀನಿ. ಅವ್ರು ಸಂಬಂಧಪಟ್ಟ ಏನೇ ಸಮಸ್ಯೆಗಳಿದ್ರು ಕೂಡ ಹೇಳ್ತೀನಿ. ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಬಿಲ್ ಪ್ರಾಬ್ಲಮ್ಸ್ ಇದೆ ಅಂತಕ್ಕಂಥದ್ದು ಬರ್ತವೆ. ನಮಗೆ ಸಾಲ ಕೊಡಲ್ಲ ಬ್ಯಾಂಕ್ನವರು ಅಂತ ಬರ್ತಾ ಇದ್ರೆ, ನಾನು ಆ ಜಿಲ್ಲಾ ಪಂಚಾಯತಿ ಅಥವಾ DC ಕಚೇರಿಯಲ್ಲಿ ನನ್ನ ಸಭೆಗಳನ್ನು ಮಾಡುವಾಗ ಜಿಲ್ಲಾ ಪಂಚಾಯತಿ CEO, DCO ನೇರವಾಗಿ ಹೇಳ್ತಾರೆ, ಈ ಸರ್ಕಾರದ ಸೌಲಭ್ಯಗಳನ್ನು ಕೊಡುವಾಗ ಸಿಬಿಲ್ ಮುಖ್ಯವಾಗಿ ಪರಿಗಣಿಸಬೇಡಿ, ಅಥವಾ NP ಆಗಿದ್ರೆ ಅವ್ರನ್ನ ಕಡೆಗಣಿಸಬೇಡಿ. ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯ ತಲುಪಿಸೋದಕ್ಕೆ ಅವರಿಗೆ ನೇರವಾಗಿ ಅವಕಾಶ ಮಾಡಿಕೊಡಿ. ಅಕಸ್ಮಾತ್ ಆ ಬ್ಯಾಂಕ್ ನ ಸಾಲ ಕೊಡಲಿಲ್ಲ ಅಂದ್ರೆ ನನಗೇ ನೇರವಾಗಿ ಫೋನ್ ಮಾಡಿ ಅಂತಂದು ಕೂಡ ಹೇಳಿದೀನಿ. ಆ ಸಂಬಂಧಪಟ್ಟ ZP CEO ಕೂಡ ಪ್ರತಿ ಸಾರಿ KDP ಮೀಟಿಂಗ್ ಗಳಲ್ಲಿ ಕೂಡ ಬ್ಯಾಂಕ್ ನವರಿಗೆ ನೇರವಾಗಿ ನಾನು ಡೈರೆಕ್ಷನ್ ಕೊಡ್ತೀನಿ. ಅಧಿಕಾರಿಗಳಿಗೆಲ್ಲ ಬಹಳಷ್ಟು ಚುರುಕು ಮುಗಿಸಿದ್ದೀನಿ. ಫಲಾನುಭವಿಗಳನ್ನ ಬೇಗನೆ ಆಯ್ಕೆ ಮಾಡಿ ಕಳಿಸ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳು. ಆ ಜಿಲ್ಲಾ ಅಧಿಕಾರಿಗಳು ಏನ್ ಮಾಡ್ತಾರೆ, ಜಿಲ್ಲೆಯಲ್ಲಿ ಕೂತ್ಕೊಂಡು ತಾಲೂಕು ಅಭಿವೃದ್ಧಿ ಅಧಿಕಾರಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವರು ನಾನು 224 ML ಕೂಡ ಪತ್ರ ಬರೆದಿದ್ದಾಗ ಅವರು ಯಾವ ನಿಗಮದಿಂದಲೂ ಕೂಡ ಪ್ರತಿ ಸಾರಿ ಈ ತರ ಲೆಟರ್ ಬಂದಿಲ್ಲ, ಅದೇ ಫಸ್ಟ್ ಟೈಮ್ ಬಂದಿರ್ತಕ್ಕಂಥದ್ದು. ನಮ್ಮ ಅಧಿಕಾರಿಗಳು ಕೊಡ್ತಕ್ಕಂಥದ್ದೇ ಕಡಿಮೆ. ನೀವು ಹೋಗಿ MLAಗಳಿಗೆ ವಿಪರೀತವಾಗಿ ಬೇರೆ ಬೇರೆ ಕೆಲಸಗಳು ಇರ್ತವೆ. ಆ ಕೆಲಸಗಳ ಮಧ್ಯದಲ್ಲೂ ಕೂಡ ನೀವು ನಮ್ಮ ನಿಗಮದ ವತಿಯಿಂದ ಆಗ್ಬೇಕಾಗಿರ್ತಕ್ಕಂಥದ್ದು ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ನೀವು 1 ಸರಿ ಅಲ್ಲ 2 ಸರಿ ಹೋಗಿ ಭೇಟಿ ಮಾಡಿ ಅವರಿಂದ ನೇರವಾಗಿ ನೀವು ಫಲಾನುಭವಿಗಳ ಪಟ್ಟಿನ ತಕ್ಷಣಕ್ಕೆ ಆಯ್ಕೆ ಮಾಡಿ ಕಳ್ತಕ್ಕಂಥ ಜವಾಬ್ದಾರಿ ನಿಮ್ದು. ಇಲ್ಲೇ ಹೋದ್ರೆ ನಿಮ್ಮ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ತೀನಿ. ಈಗಲೂ ಕೂಡ ನಾನು ಮೀಟಿಂಗ್ ಮಾಡುವಾಗ ಹೇಳಿದ್ದೀನಿ, ಜನವರಿ 15ನೇ ತಾರೀಕು ಒಳಗಡೆ ಪ್ರತಿ ತಾಲೂಕಿನಿಂದ, ಪ್ರತಿ ಜಿಲ್ಲೆಯಿಂದ ಕೂಡ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಕಳಿಸಿಕೊಡ್ಬೇಕು ನೀವು ಅಂತ ಹೇಳಿ. ಇಲ್ಲ ಅದು ಶಿಸ್ತು ಕ್ರಮ ಕಾಲ. ಕೆಲವು ಜಿಲ್ಲಾಧಿಕಾರಿಗಳು ಬರೆದಿರೋದಕ್ಕೆ ಅವ್ರು ನೋಟಿಸ್ ಕೂಡ ಕೊಡ್ತೀನಿ. ಬೇರೆ ಕಾರಣಗಳು ನಾನು ಮೀಟಿಂಗ್ ಇವತ್ತು ಕರೆದಿರೋದು ಇಡೀ ರಾಜ್ಯದ ಎಲ್ಲ ವ್ಯವಸ್ಥಾಪಕರು ಮೀಟಿಂಗ್ ಕರೆದಿರೋದು. ನಾನು ನಿನ್ನೆ ಹೇಳ್ಬಿಟ್ಟು ಇವತ್ತು ಬನ್ನಿ ಅಂತ ಹೇಳಿಲ್ಲ. 1 ವಾರದ ಮುಂಚೆನೆ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ, ಮೀಟಿಂಗ್ ಕರೀರಿ ಅಂತ ಹೇಳಿದ್ದೀನಿ. ಇವತ್ತು ಕೆಲವು ಅನಿವಾರ್ಯ ಕಾರಣಗಳಿಂದ ಮಂತ್ರಿಗಳು ಅಥವಾ ಶಾಸಕರು ಸಭೆಗಳನ್ನು ತೆಗೆದುಕೊಳ್ಳುವಾಗ ಅಲ್ಲಿ ಹೋಗಿ, ಆದ್ರೆ ಅಧಿಕಾರಿಗಳೇ ಸಭೆ ತಗೊಂಡಾಗ ನೀವು ಅವ್ರಿಗೆ ಬೇರೆ ಪರ್ಯಾಯ ಒಂದು ವ್ಯವಸ್ಥೆ ಮಾಡಿ ಬನ್ನಿ ಅಂತಂದು ಕೂಡ ಹೇಳಿದ್ದೀನಿ. ಅದರಲ್ಲೂ ಕೂಡ 2-3 ಅಬ್ಸೆಂಟ್ ಆಗಿದ್ದಾರೆ, ಅವರಿಗೆ ಇಮಿಡಿಯೇಟ್ ಆಗಿ ನೋಟಿಸ್ ಕೊಡ್ಲಿಕ್ಕೆ ಕೂಡ ನಾನು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. 23ರಲ್ಲೂ ಫಲಾನುಭವಿ ಸಲ್ಲಿಸಿರ್ತಕ್ಕಂಥವ್ರು ಇದ್ದಾರೆ, ಅದನ್ನ ರಿಪೀಟ್ ಮಾಡಬಹುದು. ಫಲಾನುಭವಿಗಳನ್ನ ಆಯ್ಕೆ ಮಾಡುವಾಗ ನಾನು ತಮಗೆ ಮೊದಲೇ ಹೇಳಿದೆ, 80% ಶಾಸಕರು ಆಯ್ಕೆ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, 73ರಲ್ಲೂ ಅರ್ಜಿ ಹಾಕಿರ್ತಾರೆ, 24ರಲ್ಲೂ ಅರ್ಜಿ ಹಾಕಿರ್ತಾರೆ, 25ರಲ್ಲೂ ಅರ್ಜಿ ಹಾಕಿರ್ತಾರೆ. ಅಲ್ಲಿ ಕೆಲವು ಸಮಸ್ಯೆಗಳಿಂದ ಅರ್ಜಿಗಳು ರಿಜೆಕ್ಟ್ ಆಗ್ತದೆ. 1 ಸಾರಿ ಒಂದು ಫಲಾನುಭವಿ ನಿಗಮದಿಂದ ಪಡೆದಿದ್ರೆ, ಸೌಲಭ್ಯ ಪಡೆದಿದ್ರೆ, ಇನ್ನೊಂದು ಸಾರಿ ಅವ್ರನ್ನ ಆಯ್ಕೆ ಮಾಡಕ್ ಆಗಲ್ಲ. ಒಂದು ಕುಟುಂಬಕ್ಕೆ ಒಂದೇ ಫಲಾನುಭವಿಗೆ ಅವಕಾಶ ಇರ್ತಕ್ಕಂಥ. ಅಕಸ್ಮಾತ್ ಆಗಿ ಏನಾದ್ರು ಒಂದೇ ಕುಟುಂಬದಲ್ಲಿ 2-3 ಫಲಾನುಭವಿಗಳು ಇದ್ರೆ ನಮ್ಮವ್ರು ಅಷ್ಟು ಸುಲಭವಾಗಿ ಬಿಡೋಲ್ಲ. ನಮ್ಮವರೇ ಬೇರೆ ಗೊತ್ತಿರ್ತದೆ, ಬಡವರಿಗೆ ಗೊತ್ತಿಲ್ದೇನೆ ಕೆಲವು ಸಾರಿ ಯಾವುದೋ ರೀತಿಯಲ್ಲಿ ಆಮಿಷಗಳನ್ನ ಒಡ್ಡಿ ಅವ್ರ ಹತ್ರ ಪತ್ರಗಳನ್ನು ಬರೆಸ್ಕೊಂಡು ತಗೊಂಡು ಹೋಗ್ಲಿಕ್ಕೆ ಇದೆ. ಜಮೀನುಗಳನ್ನೇ ತೆಗೆದುಕೊಂಡಿರ್ತಕ್ಕಂಥ ಸಾಧ್ಯತೆನೂ ಕೂಡ ಇದೆ. ಇದಕ್ಕೆ ಉದಾಹರಣೆಯಾಗಿ ಗುಂಡ್ಲುಪೇಟೆ ತಾಲೂಕಿನ ಒಂದು ಸಣ್ಣ ವಿಲೇಜ್ ಅಲ್ಲಿ ಈ ತರ ಕಾರ್ಯಕ್ರಮ ಆಗಿದ್ದಕ್ಕೆ ನನಗೆ ಬೆಳಗ್ಗೆನೆ ಪತ್ರಿಕೆಗಳಲ್ಲಿ ಬಂದು ಓದಿದ ತಕ್ಷಣ ನಾನು ಜಾಗಕ್ಕೆ ಹೋದೆ. ಬೋವಿಗಳಿಗೆ ಕೊಟ್ಟಿರ್ತಕ್ಕಂಥ ಜಮೀನು PTCL ಕಾಯ್ದೆ ಅಪ್ಲೈ ಆಗ್ತದೆ. ಅಧಿಕಾರಿಗಳು ನೀವು ಹೇಗೆ ಬದಲಾವಣೆ ಮಾಡಿಕೊಟ್ರಿ, ಇದಕ್ಕೆ ಕಾರಣರು ಯಾರು ಅಂತ ಕೇಳಿದೀನಿ. ಏನೋ ಅನಿರೀಕ್ಷಿತವಾಗಿ ಕೆಲವು ಘಟನೆಗಳು ನಡೆದೋಗ್ಬಿಟ್ಟಿರ್ತಾರೆ, ಗೊತ್ತಿಲ್ಲದೆ ಅಧಿಕಾರಿಗಳಿಗೆ ಗೊತ್ತಾಗದೆ ತಪ್ಪಾಗಿ ಆಗಿರ್ತದೆ. ಅಲ್ಲಿ PTCL ಕಾಯ್ದೆ ಅಪ್ಲೈ ಮಾಡಿದಾಗ ಅದು ಯಾವತ್ತಿದ್ರು ಕೂಡ ಅವರ ಭೂಮಿ ವಾಪಸ್. ಅದಕ್ಕೆ ಅವ್ರು ಏನ್ ಹೇಳಿದ್ರು, ತಹಸೀಲ್ದಾರರು ಮತ್ತೆ AC ಮತ್ತೆ ಅಲ್ಲಿ ಪೊಲೀಸ್ ಇಲಾಖೆಯವರು ಬಂದು ಇದು ಏನೋ ಆಗೋಗಿದೆ ಘಟನೆ, ಇದಕ್ಕೆ ತಕ್ಷಣವಾಗಿಯೇ AC ಕೋರ್ಟ್ಗೆ ಒಂದು ಅರ್ಜಿ ಹಾಕಿಸಿ
ಮತ್ತೆ ವಾಪಸ್ ಅವ್ರ ಖಾತೆಗೆ ಮಾಡಿಕೊಡ್ತೀವಿ ಅಂತ. ಈ PTCL ಕಾಯ್ದೆ ಇರ್ತಕ್ಕಂಥದ್ರಿಂದ ಬೋವಿಗಳ ಒಡ್ಡರ ಜಮೀನನ್ನ ಯಾವ ಕಾರಣಕ್ಕೂ ಕೂಡ ತೆಗೆದುಕೊಳ್ಳಕ್ಕೆ ಅವಕಾಶ ಇಲ್ಲ. ಕೊಟ್ಟಿದ್ರು ಕೂಡ ಅದು ತಪ್ಪು. ಯಾರು ಕೂಡ ನಮ್ಮ ಬೋವಿಗಳ ಜಮೀನನ್ನ ಮುಟ್ಲಿಕ್ಕೆ, ನಾನು ಬೋವಿಗಳು ಒಂದೇ ಅಲ್ಲ, ಯಾವುದೇ ಪರಿಶಿಷ್ಟ ಜಾತಿಯ ಜಮೀನುಗಳು ಕೂಡ ಬೇರೆಯವರು ತೆಗೆದುಕೊಳ್ಳಕ್ಕಾಗಲ್ಲ. ಶಿಕ್ಷಕರು ಕೂಡ ಬೋವಿಗಳನ್ನು ಬಿಟ್ಟು ಬೇರೆಯವ್ರಿಗೆ ಆಯ್ಕೆ ಮಾಡಕ್ ಆಗಲ್ಲ, ಬೋವಿಗಳಿಗೆ ಆಯ್ಕೆ ಮಾಡಬೇಕು. GPS ಅಲ್ಲಿ ಈಗ ನೇರವಾಗಿ ಮೊದಲು ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಇತ್ತು. ಈಗ ಆ GPS ಕಂಪ್ಲೀಟ್ ಅಪ್ಲೋಡ್ ಮಾಡಿ ನಮ್ಮ ಹೆಡ್ ಆಫೀಸಿಗೆ ಕಳ್ಸಿಕೊಡ್ತಕ್ಕಂಥದ್ದು. ಅದೇನಾದ್ರೂ ವ್ಯತ್ಯಾಸ ಆದ್ರೆ ಬೋರ್ವೆಲ್ ಡ್ರಿಲ್ಲರ್ಗೆ ಮೋಟ್ರು ಪಂಪು ಸಪ್ಲೈ ಮಾಡ್ತಕ್ಕಂಥ ಪೇಮೆಂಟ್ ಹೋಗಲ್ಲ. ಈಗ ನಾನೇ ಉದಾಹರಣೆಗೆ ರಾಮಪ್ಪ, ನನ್ನ ಜಮೀನಲ್ಲಿ ನನಗೆ ಬೋವಿ ಫಲಾನುಭವಿ ಆಯ್ಕೆ ಆಗಿರ್ತೀನಿ, ಪಕ್ಕದಲ್ಲೊಬ್ಬ ಬೀರೇಶ್ ಅಂತ ಇರ್ತಾನೆ, ಅವನ ಜಮೀನಿಗೆ ಬೋರ್ ಹಾಕಿ ಬೋರ್ವೆಲ್ ಕೊಟ್ಟು ನಾನ್ ಸೈನ್ ಮಾಡಿದ್ರೆ ಇನ್ನೊಬ್ಬ ಕಾಯ್ತಾ ಇರ್ತಾನೆ, ಅವನು ಇವನ್ ಜಮೀನಿಗೆ ಹಾಕಿಲ್ಲ, ಇವನ್ ಜಮೀನಿಗೆ ಹಾಕಿದ್ದಾರೆ ಅಂತೇಳಿ ತಕ್ಷಣಕ್ಕೆ ಕಂಪ್ಲೇಂಟ್ ಕೊಡ್ತಾರೆ. ಈಗ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ, ಫೋನ್ಗಳಲ್ಲಿ ಬರೀತಾರೆ, ಎಲ್ಲ ಮೆಸೇಜು ವಿತಿನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಹೋಗ್ತದೆ ಎಲ್ಲ ಸ್ಟೇಟ್ ಅಲ್ಲಿ. ಅಷ್ಟು ಸುಲಭವಾಗಿ. ಉದಾಹರಣೆಗೆ ಯಾವುದೋ ಒಂದು ಮನೆಯಲ್ಲಿ ಮೊನ್ನೆ ಫಲಾನುಭವಿಗಳು ಇಬ್ಬರು ಆಯ್ಕೆ ಆಗಿದ್ರು, ಒಂದು 100 ಫೋನ್ಗಳು ಬಂದಿದೆ ಇದಕ್ಕೆ, ಒಂದೇ ಮನೆಯಲ್ಲಿ ಇಬ್ಬರನ್ನ ಆಯ್ಕೆ ಮಾಡಿದಂತ, ಅದನ್ನ ಇಮಿಡಿಯೇಟ್ ಸಸ್ಪೆಂಡ್ ಇಡಿಸಿದ್ರು. ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಭೂಮಿ ಒಡೆತನ ಕೊಟ್ಟಿಲ್ಲ. ಈಗ ಅಲ್ಲಿ ಫಲಾನುಭವಿಗಳು ಇಲ್ಲದೆ ಹೋದ್ರೆ ಅಲ್ಲಿ ಭೂಮಿ ಕೊಡ್ಲಿಕ್ಕೆ ಆಗಲ್ಲ. ಫಲಾನುಭವಿಗಳು ಮಾಡಿ ನೀವು ಅಂತ ಅವರಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದೀನಿ. ಪ್ರತಿ ಜಿಲ್ಲೆಗಳು ಕೂಡ ಮಾಹಿತಿ ಕೊಡ್ತಾ ಇದ್ದೀನಿ. ಫಸ್ಟ್ ಈ ಎಲ್ಲಾ ಪಾಂಪ್ಲೆಟ್ಗಳನ್ನು ಮಾಡಿ ಮಾಹಿತಿ ಕೊಡಬೇಕು, ಪತ್ರಿಕೆಗಳಲ್ಲಿ ಪ್ರಚಾರ ಆಗಬೇಕು. ಮತ್ತೆ ಬೋವಿ ಕಾಲೋನಿಯಲ್ಲಿ ಇರ್ತಕ್ಕಂಥದ್ರ ಮುಂದೆ ಪಂಚಾಯಿತಿ ಆಫೀಸಿಂದ ಅಲ್ಲೆಲ್ಲ ಒಂದು ಬೋರ್ಡ್ ಹಾಕ್ಸ್ಬೇಕು ಅಂತೀನಿ. ಯಾಕೆಂದ್ರೆ ನಮ್ಮ ಸೌಲಭ್ಯ ಏನಂತ ಅವ್ರಿಗೆ ಫಸ್ಟ್ ರಿಯಲೈಸ್ ಆಗ, ಭೂಮಿಗಳನ್ನ ನಾವು ಅಲ್ಲಿ ಭೂಮಿಯ ಮಾಲೀಕರು ಕೊಟ್ಟರೆ ಮಾತ್ರ ಕೊಡ್ಲಿಕ್ಕಾಗ್ತದೆ. ಹೊರಗಡೆ ಬಂದು 20 ಲಕ್ಷ ರೂಪಾಯಿ, ಈ ಬೆಂಗಳೂರಿನ 5 ಜಿಲ್ಲೆಗೆ ಸೇರಿಸಿ 25 ಲಕ್ಷ ರೂಪಾಯಿ ಒಬ್ಬ ಫಲಾನುಭವಿಗೆ ಕೊಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥ. ಈ ಉದಾಹರಣೆಗೆ SRV ಅಲ್ಲಿ 6 ಲಕ್ಷ ಇತ್ತಂದ್ರೆ 6 ಮೂರಲೆ 18 ಲಕ್ಷ ರೂಪಾಯಿ ಅಂದ್ರೆ 1 ಎಕರೆ ಕೊಡ್ತೀವಿ. ಈಗ 5 ಲಕ್ಷ ರೂಪಾಯಿ ಇತ್ತಂತ SRV ಅಲ್ಲಿ 3 ಪಟ್ಟು ಅಂದ್ರೆ 15 ಲಕ್ಷ ಕೊಡ್ತೀವಿ. ಅವರೇ ತೆಗೆದುಕೊಳ್ಬೇಕು, ಭೂಮಿನ ಅವರೇ ಖರೀದಿ ಮಾಡ್ಕೋಬೇಕು. ಫಸ್ಟ್ 20% ಕೊಡ್ತೀವಿ. ರಿಜಿಸ್ಟ್ರೇಷನ್ ಮಾಡಿಕೊಂಡು RTCಗಳೆಲ್ಲ ತಂದು ಸಂಪೂರ್ಣ ಅವರು ದಾಖಲೆ ಆದ್ಮೇಲೆ 80% ಮಾಡ್ತೀವಿ. ಜನರಲ್ ಕ್ಯಾಟಗರಿ ಆದ್ರೆ ಮಾತ್ರ ಜಮೀನು, ಪರಿಶಿಷ್ಟ ಜಾತಿ ತಗೊಳಂಗಿಲ್ಲ. ಜನರಲ್ ಕ್ಯಾಟಗರಿದೇ ಜಮೀನು ತೆಗೆದುಕೊಳ್ಳಿ. ಯಾವ ಕಾರಣಕ್ಕೂ PTCL ಅಲ್ಲಿ ಬೋವಿನೇ ಬೋವಿ ಆದ್ರೂ ತಗೊಳಂಗಿಲ್ಲ, ಜನರಲ್ ಕಮ್ಯುನಿಟಿನೇ ಬೋವಿ ತಗೊಳ್ಳೋದು. ಶಾಶ್ವತವಾಗಿ ಮಾರಂಭೇ ಇಲ್ಲ, ಯಾರು ತಗೊಳಂಗಿಲ್ಲ. ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಭೂಮಿಗಳು ಮಾತ್ರ. ನಮ್ಮ ಸರ್ಕಾರ ಬಂದಾಗ ಯಾವ ಕಾರಣಕ್ಕೂ ಶಾಶ್ವತವಾಗಿ ಪರಭಾರೆ ಮಾಡುವಂತಿಲ್ಲ ಅಂತ ಮೊದಲು ತಗೊಳ್ತಾ ಇದ್ರು. ಹೇಗೆ ಅಂದ್ರೆ ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಂಡು ಮಾಡ್ತಾ ಇದ್ರು. ಜಿಲ್ಲಾಧಿಕಾರಿಗಳು ಅವರ ಮೂಲಕ ರೆವಿನ್ಯೂ ಸೆಕ್ರೆಟರಿ ಬಂದು ರೆವಿನ್ಯೂ ಸೆಕ್ರೆಟರಿ ಪರ್ಮಿಷನ್ ಕೊಟ್ರೆ ಅವರಿಗೆ ಬದಲಿ ಭೂಮಿ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಅಂತ ಕೊಡೋದು. ಎಲ್ರಿಗೂ ಜಮೀನು ಖರೀದಿಯಾಗಿದೆ, ತಲುಪಿ ಇದೆ. ನೇರವಾಗಿ 3-4 ಸ್ಪಾಟಿಗೆ ವಿಸಿಟ್ ಮಾಡಿದ್ವಿ. ರಾಯಚೂರು ಜಿಲ್ಲೆಯಲ್ಲಿ ಜಾಸ್ತಿ ಇದೆ. ಈಗ ಜನಸಂಖ್ಯೆಗೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಕೇಳ್ಕೊಳ್ತೀನಿ. ಈಗ ನಾನು 93 ಕೋಟಿ, ಈ ವರ್ಷ 75 ಲಕ್ಷ ಕೊಟ್ಟಿದ್ರು. ಮುಂದಿನ ವರ್ಷಕ್ಕೆ ಕನಿಷ್ಠ ಒಂದು 300 ಕೋಟಿ ರೂಪಾಯಿ ಆದ್ರೂ ಕೊಡಿ ಅಂತ ಒಂದು ಬೇಡಿಕೆನ ಸಲ್ಲಿಸ್ತೀನಿ. ಆ ಸಬ್ಜೆಕ್ಟ್ ಅಷ್ಟೊಳಗಡೆ ನಾವು ಇದೆಲ್ಲ ಪೂರ್ತಿ ಹಣವನ್ನು ನಾವು ಖರ್ಚು ಮಾಡಿದ್ರೆ ಕೂಡ. ಈಗ ತಾನೇ ಚರ್ಚೆ ಮಾಡಿದಾಗ MLA ಎಲ್ಲ ಆಯ್ಕೆ ಪಟ್ಟಿ ಕಳಿಸ್ಬಿಟ್ಟಿದ್ದಾರೆ. ಆಯ್ಕೆ ಪಟ್ಟಿ ಕಳಿಸಿದ ತಕ್ಷಣ ಅವ್ರು ರಿಲೀಸ್ ಮಾಡ್ಬಿಡ್ತಾರೆ. ಆಯ್ಕೆ ಪಟ್ಟಿ MLA ಬಹಳ ಒತ್ತಡ ಮಾಡಿ ತರಬೇಕಾಗುತ್ತೆ. ಯಾಕೆಂದ್ರೆ ಒಂದೇ ಒಂದು ನಿಗಮ ಅಲ್ಲ, ಅವರಿಗೆ ಎಲ್ಲಾ ನಿಗಮಗಳು ಇದಾವೆ. ಎಲ್ಲಾ ನಿಗಮಗಳು ಆಯ್ಕೆ ಪಟ್ಟಿ ಮಾಡಬೇಕು. ಆ ಕಾರಣಕ್ಕೆ ಕೊಡ್ತೀನಿ ಅಂತ ತಡೆಗಟ್ತಾ ಇದ್ರು. ಈಗ ನಾವು ಖುದ್ದಾಗಿ ನಮ್ಮ ಅಧಿಕಾರಿಗಳಿಗೆ TDOಗಳಿಗೆ ಹೋಗಿ ನೇರವಾಗಿ 1 ಅಲ್ಲ 2 ಅಲ್ಲ 3 ಸಾರಿ ಹೋಗಿ ಕುಳಿತು ಆಯ್ಕೆ ಪಟ್ಟಿ ತಂದುಕೊಡಿ ಅಂತ ಇವತ್ತಿನ ವರದಿ ಪ್ರಕಾರವಾಗಿ ಬಹುತೇಕ ಆಯ್ಕೆ ಪಟ್ಟಿಗಳು ಕೊಟ್ಟಿದ್ದಾರೆ ಸರ್ ಅಂತ ಹೇಳಿದ್ರೆ. ಎಲ್ಲೋ ಒಂದೊಂದು ತಾಲೂಕು ಒಂದು ಮಿಸ್ ಆಗಿದೆ, ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅದನ್ನು ಆದಷ್ಟು ಶೀಘ್ರವಾಗಿ ಅಂದ್ರೆ ಜನವರಿ 15ನೇ ತಾರೀಕು ಒಳಗಡೆ ನೀವು ಸಂಪೂರ್ಣವಾಗಿ ಆ ಫಲಾನುಭವಿಗಳ ಆಯ್ಕೆ ಮಾಡಿ ತಂದುಕೊಡ್ಬೇಕು ಅಂತಿದೆ. ಅದಕ್ಕೆ ಫಲಾನುಭವಿಗಳು ಆಯ್ಕೆ ಮಾಡಿ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಬದಲಿ ವ್ಯವಸ್ಥೆನೂ ಕೂಡ ಇದೆ, ಅದನ್ನು ಮಾಡಬೇಕು ಅಂತ MD ಅವರಿಗೆ ಹೇಳಿದ್ದಾರೆ. ಅವ್ರು ಆಯ್ಕೆ ಮಾಡಲಿಲ್ಲ, ಬೇರೆ ಆಲ್ಟರ್ನೇಟಿವ್ ಏನು ಮಾಡ್ಬೇಕಂತ. ಅಲ್ಲ, ಫಲಾನುಭವಿಗಳು ಸಿಕ್ಲಿಲ್ವಾ, ಬೇರೆ ಏನೇ ಆಲ್ಟರ್ನೇಟಿವ್ ಮಾಡಿ. ಕೆಲವು ಕಡೆಗೆ ಏನ್ ಮಾಡ್ತಾರೆ, ನಮ್ಮ ಜನಾಂಗ ಕಡಿಮೆ ಇರ್ತದೆ. ಆ ಕಡಿಮೆ ಇರ್ತಕ್ಕಂಥ ಜನಾಂಗದ ಹತ್ರ ಗುರಿಗಳು ಜಾಸ್ತಿ ಜನಾಂಗ ಇರೋ ಹತ್ರ ಗುರಿ ಕಡಿಮೆ ಇರ್ತದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಅಲ್ಲಿ ಶಿಫ್ಟ್ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಕೂಡ ಇದೆ. ಅವ್ರು ಯಾರು ಕೊಡಲಿಲ್ವೋ ಬದಲಿ ವ್ಯವಸ್ಥೆ ಮಾಡಿ ಅಂತ ಕೂಡ ಡೈರೆಕ್ಷನ್ ಕೊಟ್ಟಿದೆ. ನಮಗೆ ಪ್ರಯಾರಿಟಿ ವೈಸ್ ಹೇಳ್ತಾ ಬಂದ್ರೆ ಹೆಚ್ಚು ಇರ್ತಕ್ಕಂಥದ್ದು ಬೆಂಗಳೂರು ನಗರ, 2ನೇದು ಬಂದು ಕೋಲಾರ, 3ನೇದು ಬಂದು ಶಿವಮೊಗ್ಗ, 4ನೇದು ಬಂದು ಚಿತ್ರದುರ್ಗ, 5ನೇದು ಬಂದು ತುಮಕೂರು. ಹೀಗೆ ಇಲ್ಲ ಅತಿ ಕಡಿಮೆ ಇರ್ತಕ್ಕಂಥದ್ದಂದ್ರೆ ಉಡುಪಿ ಮತ್ತೆ ಮಂಗಳೂರು ಕಡಿಮೆ ಇರ್ತಕ್ಕಂಥ ಜನಸಂಖ್ಯೆ. ಚಾಮರಾಜನಗರದಲ್ಲೂ ಕಡಿಮೆ ಇದೆ. ಇನ್ನು ರಾಯಚೂರಲ್ಲಿ ಹೆಚ್ಚಿದೆ, ಗುಲ್ಬರ್ಗದಲ್ಲಿದೆ, ಬೆಳಗಾಮಲ್ಲಿದೆ. ಎಲ್ಲ ಕಡಿಮೆ ಕೂಡ ಜನಸಂಖ್ಯೆ ಇದ್ದೇ ಇದೆ. ತುಂಬಾ ಕಡಿಮೆ ಇರ್ತಕ್ಕಂಥದ್ದು ಉಡುಪಿಯಲ್ಲಿದೆ.
ಅದ್ರ ಬಿಟ್ಟು ನೆಕ್ಸ್ಟ್ ದಕ್ಷಿಣ ಕನ್ನಡ ಇದೆ. ಉದ್ಯಮಶೀಲತೆ ಯೋಜನೆಗೆ ಕಾರ್ಯ ತೆಗೆದುಕೊಂಡು ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಸ್ಟಿಕ್ಕರ್ ಹಾಕ್ಸ್ಬೇಕು ಅಂತ ಲೋಗೋ ಮತ್ತೆ ಸ್ಟಿಕ್ಕರ್ ಹಾಕ್ಸ್ತೀವಿ. ಪ್ರತಿ 3 ತಿಂಗಳಿಗೊಮ್ಮೆ ಆ ಕಾರ್ಡ್ನ ತಂದು ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಫೋಟೋ ಅಪ್ಲೋಡ್ ಮಾಡಬೇಕು. ಕೆಲವೇನು ಮಾಡೋದು ತಗೊಂಡ್ಬಿಟ್ಟು ಬೇರೆಯವ್ರಿಗೆ ಮಾರಿಬಿಡ್ತಾ ಇದ್ರು. ಅದಕ್ಕೆ ನಾನು ಬೋವಿ ಅಭಿವೃದ್ಧಿ ನಿಗಮ ಅಂತ ಸ್ಟಿಕ್ಕರ್ ಹಾಕ್ಬೇಕು, ಹಿಂದ್ಗಡೆ ನಮ್ಮ ಲೋಗೋ ಹಾಕ್ಬೇಕು. 3 ತಿಂಗಳಿಗೊಮ್ಮೆ ಕನಿಷ್ಠ ಅಂತಂದು ತಂದುಬಿಟ್ಟು ಡಿಸ್ಟ್ರಿಕ್ಟ್ ಆಫೀಸ್ ಮುಂದೆ ನಿಲ್ಲಿಸಿ ಫೋಟೋ ತೆಗೆದು ನಮ್ಮ ಹೆಡ್ ಆಫೀಸ್ಗೆ ಅಪ್ಲೋಡ್ ಮಾಡಬೇಕು ಅಂತಂದು ಹೇಳಿ. ಅರ್ಜಿಗಳು ನೇರವಾಗಿ ನಮ್ಮ ಕಚೇರಿಗೆ ಸಲ್ಲಿಸಬೇಕು. 30 ರೂಪಾಯಿ ಕೊಟ್ಬಿಟ್ಟು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಅರ್ಜಿ ಸಲ್ಲಿಸಿರ್ತಕ್ಕಂಥ ಶಾಸಕರ ಪಟ್ಟಿಯಲ್ಲಿ ಕೂಡ ಅವ್ರ ಲಿಸ್ಟಲ್ಲಿ ಸೇರ್ಕೊತಾರೆ. ಅಲ್ಲಿ ಕೆಲವು ಸಮಸ್ಯೆಗಳು ಅವ್ರ ಮನೇಲಿ ಆಗಲೇ ಅವ್ರು ತಗೊಂಡ್ಬಿಟ್ಟಿದ್ರೆ ನಮಗಿಲ್ಲಿ ಅರ್ಜಿ ಹಾಕಿದ ತಕ್ಷಣ ರಿಜೆಕ್ಟ್ ಆಗುತ್ತೆ. ನೀವು ಆಲ್ಟರ್ನೇಟಿವ್ ಒಂದಿಷ್ಟು ಮಾಡ್ಕೊಳ್ಳಿ. ಒಂದು 10 ಫಲಾನುಭವಿಗಳು ಪಟ್ಟಿ ಮಾಡ್ಕೊಂಡಾಗ ಒಂದು ಎಕ್ಸ್ಟ್ರಾ ಒಂದು 5 ಮಾಡ್ಕೊಳ್ಳಿ. ಈ 10ರಲ್ಲಿ ಏನಾದರೂ ಒಬ್ಬರು ಇಬ್ಬರು ಈ ಥರ ರಿಜೆಕ್ಟ್ ಆದರೆ ಎಂಟೈರ್ 10 ಪೆಂಡಿಂಗ್ ಆಗುತ್ತೆ ಲಿಸ್ಟ್. ಹಾಗೆ ಬದಲಿ ನೀವು ಆಲ್ಟ್ರೇಷನ್ ಮಾಡಿ ಇಟ್ಕೊಂಡಿದ್ರೆ ಒಂದು ರಿಜೆಕ್ಟ್ ಆಯ್ತಾ ಅದನ್ನು ಬಿಡಿ, ನೆಕ್ಸ್ಟ್ ಇನ್ನೊಂದು ಸೇರಿಸ್ಕೊಳ್ಳಿ. 2 ರಿಜೆಕ್ಟ್ ಆಯ್ತಾ ಅದನ್ನು ಬಿಡಿ, 3 ಸೇರಿಸ್ಕೊಳ್ಳಿ. ಈ ಥರ ಮಾಡಿಬಿಟ್ಟು ತಕ್ಷಣಕ್ಕೆ ಅರ್ಜಿಗಳು ಸಲ್ಲಿಸೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿ. ಬೋಳಿ ಒಡ್ಡರ ಮೂಲ ಕಸುಬು ಕಲ್ಲು ಹೊಡಿತಕ್ಕಂಥ, ಗೋಡೆ ಕಟ್ತಕ್ಕಂಥದ್ದು, ಇಟ್ಟಿಗೆ ಮಾಡ್ತಕ್ಕಂಥದ್ದು, ಇಂಥವುಗಳಿಗೆ ಏನು ಮಾಡಬೇಕು ಅಂತ ಮಾಡಿರಿ ಅಂತಂದ್ರೆ ನಾನು ಈ ಸೆಂಟ್ರಿಂಗ್ ಸಾಮಾನುಗಳನ್ನು ಕೊಡಿಸಿದ್ರು ಯುವಕರಿಗೆ. ಇವ್ರೇನು ಮಾಡ್ತಾರೆ, ಸಾವಿರಾರು ರೂಪಾಯಿ ಬಾಡಿಗೆ ಕೊಟ್ಬಿಟ್ಟು ಸೆಂಟ್ರಿಂಗ್ ಸಾಮಾನು ತೆಗೆದು ಗೋಡೆ ಕಟ್ತಾ ಇರ್ತಾರೆ, RCC ಆಗ್ತಾ ಇರ್ತಾರೆ. ಅವರಿಗೆ ಇವ್ರದ್ದೇ ಆಗಿರ್ತಕ್ಕಂಥ ಒಂದು ಮೆಟೀರಿಯಲ್ ಇದ್ದರೆ ಬಾಡಿಗೆ ಕೊಡ್ತಕ್ಕಂಥದ್ದು ತಪ್ಪುತ್ತೆ ಅಂತಕ್ಕಂಥದ್ದು. ನಾನೊಂದು ಕೋಲಾರ ಜಿಲ್ಲೆಯ ಒಂದು ಆಂಧ್ರ ಬಾರ್ಡ್ರಿಗೆ ಒಂದು ಊರಿಗೆ ಹೋಗಿ, ಒಂದು ಕುಗ್ರಾಮ, ಬರೀ ನಮ್ಮದೇ ಜನಸಂಖ್ಯೆ ಇರ್ತಕ್ಕಂಥದ್ದು. ಒಬ್ಬ ಫಲಾನುಭವಿ ಹೈನುಗಾರಿಕೆ ಮಾಡ್ತಾ ಇದ್ದ. ಅವನ ಕರೆದು ಕೇಳಿದೆ, ಎಷ್ಟಪ್ಪ ನಿನಗೆ? 2 ಹಸು ತಗೊಂಡಿದ್ದೆ, 1 ಲಕ್ಷ ಕೊಟ್ಟಿದ್ರು, 2 ಹಸು ತಗೊಂಡಿದ್ದೆ. ಬೆಳಗ್ಗೆ 10 ಒಂದೊಂದು ಹಸು, ಬೆಳಗ್ಗೆ 20 ಲೀಟ್ರು, ಸಾಯಂಕಾಲ 20 ಲೀಟ್ರು, 40 ಲೀಟರ್ ಹಾಲನ್ನು ನಾನು ಮಾಡ್ತಾ ಇದ್ದೆ. ದಿವಸಕ್ಕೆ 1300 ರೂಪಾಯಿ ನನಗೆ ಆದಾಯ. ಅದರಲ್ಲಿ 300 ರೂಪಾಯಿ ಖರ್ಚು ಮಾಡಿದ್ರು ಕೂಡ 30,000 ರೂಪಾಯಿ ನನಗೆ ಉಳಿತದೆ. ಆ 30,000 ರೂಪಾಯಿನಲ್ಲಿ ಇದೇ ಥರ ನಾನು ಮುಂದುವರ್ಸ್ಕೊಂಡು ಹೋದರೆ ನನಗೆ ಮುಂದಿನ ವರ್ಷಕ್ಕೆ ಇನ್ನೂ 2 ಹಸು ತಗೊಳ್ಳೋಕ್ಕೆ ನನಗೆ ಶಕ್ತಿ ಬರ್ತದೆ. ಹಾಗಾಗಿ ಏನು ಹೇಳಿದ್ದೀನಿ, ಅವನಿಗೆ ಶೆಲ್ಟರ್ ಬೇಕು. ನಾವು ಕೊಡ್ತಕ್ಕಂಥ 1.25 ಲಕ್ಷದಿಂದ ಅವನು ಶೆಲ್ಟ್ರು ಮತ್ತು ಹಸು ಮಾಡ್ಕೊಳಕ್ಕೆ ಆಗಲ್ಲ. ಈ ನರೇಗಾದಿಂದ ಏನಾಗಿದೆ, ಈಗ ನಮ್ಮ ಜಿಲ್ಲಾ ಪಂಚಾಯತಿಯ ಅಧೀನದಲ್ಲಿ ಕೆಲವು ಶೆಲ್ಟರ್ ಮಾಡಿಕೊಡ್ಲಿಕ್ಕೆ ಕೂಡ ಪ್ರಾವಿಷನ್ಸ್ ಇದೆ. ಶೆಲ್ಟರ್ ಮಾಡಿಕೊಡಿ ಅಂತ ಹೇಳಿ, ಶೆಲ್ಟರ್ ಅವ್ರು 60,000 ಪ್ರಾವಿಷನ್ ಇದೆ. ಅವ್ರು ಶೆಲ್ಟರ್ ಮಾಡಿಕೊಟ್ರೆ ಇನ್ನು ಹಸು ತಗೊಂಡು ಸಾಕ್ಬೋದು, ಕುರಿ ಸಾಕಾಣಿಕೆ ಮಾಡ್ಬೋದು, ಕೋಳಿ ಸಾಕಾಣಿಕೆ ಮಾಡ್ಬೋದು. ಇಂಥ ಉದ್ಯಮಗಳನ್ನು ಯಂಗ್ಸ್ಟರ್ಸ್ ಒಟ್ಟು ನನಗೆ ಯಾವುದೇ ಕೆಲಸ ಆಗಲಿ ಮಾಡ್ತೀನಿ ಅಂತಕ್ಕಂಥ ಮನೋಭಾವನೆಯನ್ನು ಮೊದಲು ಬೆಳೆಸ್ಕೋಬೇಕು. ಹಿಂಜರಿಕೆ ಇರಬಾರ್ದು, ಆಮೇಲೆ ಕೀಳು ಮನೋಭಾವನೆ ಇಟ್ಕೋಬಾರ್ದು. ಯಾವ ಕೆಲಸ ಆದರೂ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥದ್ದಕ್ಕೆ ಮುಂದೆ ಬರ್ತಕ್ಕಂಥದ್ದಾದರೆ ಉದ್ಯಮಗಳು ಖಂಡಿತವಾಗ್ಲೂ ಆಗಲಿಕ್ಕೆ ಸಾಧ್ಯತೆ ಇದೆ. ನಾನು ಯಾವ ಉದ್ಯಮಿನೂ ಆಗಿರಲಿಲ್ಲ, ಆದರೆ ಇವತ್ತು ಉದ್ಯಮಿ ಆಗಿದೆ. ನಾನು ಕೂಡ ಒಂದು ಬಡ ಕುಟುಂಬದಿಂದ ಬಂದಿರ್ತಕ್ಕಂಥ ಆದರೂ ಕೂಡ ಇವತ್ತು ಸೋಲಾರ್ ಕಂಪನಿಯನ್ನು ಮಾಡಿ ಉದ್ಯಮವನ್ನು ಸ್ಥಾಪನೆ ಮಾಡಿ ನನ್ನನ್ನೇ ಉದಾಹರಣೆಗೆ ಕೊಟ್ಟು ಹೇಳಿ, ಬಡತನ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತವಲ್ಲ. ಆದರೆ ಜ್ಞಾನ ಸಂಪಾದನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಜ್ಞಾನ ಸಂಪಾದನೆ ಮಾಡ್ತೀವಿ ಫಸ್ಟ್, ವಿದ್ಯಾವಂತರಾಗಿ ಫಸ್ಟ್. ಇದರಿಂದ ವಿದ್ಯೆಯನ್ನು ನಮ್ದು ಆಧಾರ ಹಾಕಿಸ್ಕೊಂಡ್ರೆ ಯಾವ ರೀತಿಯಲ್ಲಿ ಬೇಕಾದ್ರೂ ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನಗಳಲ್ಲಿ ಹೇಗೆ ಬೇಕಾದ್ರೂ ಬದುಕಬಹುದು ಅಂತ. ಓವರ್ ಆಗಿ ಬೋವಿ ಅಭಿವೃದ್ಧಿ ನಿಗಮದಿಂದ ಇಲ್ಲ ಅವಕಾಶ, ಸಮಾಜ ಕಲ್ಯಾಣ ಇಲಾಖೆಯಿಂದ ಇದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು KS ಮಾಡಲಿಕ್ಕೆ ಅವಕಾಶ ಇದೆ, IAS ಮಾಡಲಿಕ್ಕೆ ಅವಕಾಶ ಇದೆ. ಆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನೀವು ಡೆಲ್ಲಿಗಾದರೂ ಹೋಗ್ಬೋದು, ಬೆಂಗಳೂರು, ಹೈದರಾಬಾದು, ಎಲ್ಲಿ ಕೂಡ ಕೋಚಿಂಗ್ ಕ್ಲಾಸ್ಗಳಿಗೆ ಅವಕಾಶ ಇದೆ. ಅವರಿಗೆ ಸೌಲಭ್ಯ ಇದೆ, ವಸತಿ ಸೌಲಭ್ಯ ಇದೆ, ಟ್ರೈನಿಂಗ್ ಕೊಡ್ಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ಅವಕಾಶ ಇದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಶಿಕ್ಷಣಕ್ಕೆ, ಉನ್ನತ ಶಿಕ್ಷಣಕ್ಕಿದೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಓದಲಿಕ್ಕೆ ಕೂಡ ಈ ಸ್ಕಾಲರ್ಶಿಪ್ ಪ್ರಾವಿಷನ್ ಇದೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಓಟೆನಲ್ಲಿ ಒಂದು ಜಮೀನು ಕೊಟ್ಟಿದ್ದೆ 3 ಹೆಣ್ಮಕ್ಳಿಗೆ, ಜೀತದಾಳಾಗಿರ್ತಕ್ಕಂಥದ್ದು, ಜೀತದಾಳಗಳಿಂದ ಹೊರಬಂದಿರ್ತಕ್ಕಂಥದ್ದು. ಅವರಿಗೆ 1 ಎಕರೆ ಜಮೀನನ್ನು ಕೊಡಿಸಿದ್ವಿ. ಒಳ್ಳೆ ಗದ್ದೆ, ಒಳ್ಳೆ ಭೂಮಿ, ಫಲವತ್ತಾಗಿರ್ತಕ್ಕಂಥ ಭೂಮಿ. ಆ ಭೂಮಿಯಲ್ಲಿ ನಾನು ಕೇಳಿದೆ, ನೀವು ಇದನ್ನು ಹೇಗೆ ಬಳಸ್ಕೊಳ್ತೀರಿ ಅಂತ ಕೇಳಿದ್ರೆ, ಸ್ವಾಮಿ ನಾವು 6 ತಿಂಗಳು ಬೆಳೆದಿರ್ತಕ್ಕಂಥ ಭತ್ತ ನಮ್ಮ ಮನೆಗೆ ಬಳಸ್ಕೊಳ್ತೀವಿ, ಇನ್ನು 6 ತಿಂಗಳ ಭತ್ತ ನಾವು ಮಾರ್ತೀವಿ, ನಮಗೆ ಆದಾಯ ಬರ್ತದೆ ನಮಗೆ ಅಂತ ಹೇಳಿ. ಸ್ವತಃ ನೀವೇ ಮಾಡಬೇಕು, ಬಾಡಿಗೆ ಯಾರಿಗೆ ಕೊಡ್ಬಾರ್ದು, ನಾವೇ ದುಡಿತೀವಿ. ನಾವಿಬ್ಬರು ಗಂಡ ಹೆಂಡತಿ 1 ಎಕರೆ ಭೂಮಿನ ದುಡಿಯೋಕ್ಕೆ ಶಕ್ತಿ ಇದೆ ಅಂತ ಹೇಳಿದರೆ, ಆ ಥರ ಅವಘಡಗಳಾಗಿರ್ತಕ್ಕಂಥವ್ರಿಗೆ ನಮಗೆ ಪ್ರಾವಿಷನ್ಸ್ ಇದೆ. ನನಗೆ ಬಂದಾಗಿಂದ ಈ ಥರ ಯಾವುದೇ ಒಂದು ಇನ್ನೂ ಬಂದಿಲ್ಲ, ಇನ್ಫಾರ್ಮೇಷನ್ ಬಂದಿಲ್ಲ. ಕಚೇರಿಯಲ್ಲಿರ್ತಕ್ಕಂಥದ್ದು 11 ಜಿಲ್ಲೆಗಳಿಗೆ ಮಾತ್ರ, ಮತ್ತೆ 11 ಜಿಲ್ಲೆಗಳಿಗೆ ಕಚೇರಿಯನ್ನು ಕೊಡಿ ಅಂತ ಬರೆದಿದ್ದೀವಿ. ಮತ್ತು ನನ್ನ ಮೂಲ ಉದ್ದೇಶವೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬೋವಿ ಅಭಿವೃದ್ಧಿ ನಿಗಮಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಜಾಗ ಮಾಡಬೇಕು ಮೊದಲು ಅಂತ ಇದೆ. ಇವತ್ತೆಲ್ಲ ನಾಳೆ ಭೂಮಿ
ಅಥವಾ ಬೆಲೆ ಜಾಸ್ತಿ ಆಗ್ತಾ ಹೋಗಿ ಈಗಲೇ ಒಂದು ಭೂಮಿಯನ್ನು ತೆಗೆದಿಟ್ಟು ನಿಗಮಕ್ಕೆ ಶಾಶ್ವತವಾಗಿರ್ತಕ್ಕಂಥ ಒಂದು ಕಚೇರಿಯನ್ನು ಮಾಡಬೇಕು ಅಂತ ಇದೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಆಹ್ವಾನಕ್ಕೆ ತಾವೆಲ್ಲ ಬಂದು ಭೇಟಿ ಮಾಡಿ ನಮ್ಮ ಚರ್ಚೆ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದ.